ನಮಸ್ಕರಿಸುತ್ತಾ ನನ್ನ ಕವನದ ಶೀರ್ಷಿಕೆ ಹಡೆದವ್ವ. ಅವ್ವ ನಿಟ್ಟ ಮುತ್ತು ಅಪ್ಪ ನಿಟ್ಟ ತುತ್ತು, ಅವ್ವ ನಿಟ್ಟ ಮುತ್ತು ಅಪ್ಪ ನಿಟ್ಟ ತುತ್ತು. ನವಮಾಸ ಬಸಿರೊಳಗತ್ತು ವನವಾಸದಿ ಕಳೆಗಿತ್ತು, ನವಮಾಸ ಬಸಿರೊಳಗಿತ್ತು ವನವಾಸದಿ ಕಳೆಗಿತ್ತು. 16 ದೈವನಲ್ಲಿ ಬೇಡಿಕೆ ಇತ್ತು, 16 ದೈವನಲ್ಲಿ ಬೇಡಿಕೆ ಇತ್ತು. 10 ತಿತ್ತಲೆದಿರೆ ನನಗೆ ತುತ್ತ ನಿತ್ತು, 300 ರಥಗಳ ಹೊತ್ತು ಮತ್ತೆಲ್ಲ ಮನದಾಶೆ ಬದಿಗಿತ್ತು. ಅವ್ವ ಬಲಗಟ್ಟಿ ಮತ್ತು ಗತ್ತು, ಬಸರಿಂದ ಬಹಳ ರಕ್ತವನ್ನಿತ್ತು. ಎತ್ತೆತ್ತಲು ಹರಕೆ ಹೊತ್ತು ಹರನೊಳಗೆ ಮೊರೆಯಿತ್ತು, ಎತ್ತೆತ್ತಲು ಹರಕೆ ಹೊತ್ತು ಹರನೊಳಗೆ ಮೊರೆಯಿತ್ತು. ಮುಗಿಲಾಜಿಗೂ ಮಿಗಿಲಾಗಲೆಂದು ಕಂದನ ಭವಿಷ್ಯತ್ತು. ಊರೆಲ್ಲ ಹಬ್ಬ ಹರಿಸಿದಾಕೆ ನನ್ನವ್ವ, ಊರೆಲ್ಲ ಹಬ್ಬ ಹರಿಸಿದಾಕೆ ನನ್ನವ್ವ. ನನ್ನ ಆಗಮನವ ನವಿಲನೆಂತ ನಡೆಸಿದಾಕೆ ನನ್ನವ್ವ ನನ್ನ ಹಡೆದವ್ವ. ನಮಸ್ಕಾರ. ಶ್ರೀ ಷಣ್ಮುಖ ಕುಂಬಳಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕವನ ವಾಚನ ಶ್ರೀ ಮಾಂತೇಶ್ ನಾಯ್ಕೋಡಿ, ಅದರ ಮುಂದಿನ ಕವನ ವಾಚನಕ್ಕಾಗಿ ಶ್ರೀ ಪ್ರಕಾಶ್ ಬಾಟಿಯವರು ಅಣಿಯಾಗಿರಬೇಕು. ಈಗ ಶ್ರೀ